ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವೆಜ್ ಬರ್ಗರ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ನಮಗೆ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ. ನಾವು ಬೇಕ್ರಿಯಲ್ಲಾಗಲಿ ಇಲ್ಲ ಪಿಜ್ಜಾ ಹಟ್ಟಲ್ಲಾಗಲಿ ಎಲ್ಲಾದರೂ ಒಂದ್ಸಲ ತಿಂದಿರ್ತೀವಲ್ವ. ಈ ಬರ್ಗರ್ ಇಷ್ಟಪಟ್ಟೇ ಇರೋರು ಇರಲ್ವಲ್ಲ, ಇವಾಗಂತೂ ಎಲ್ಲರಿಗೂ ಇಷ್ಟ. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಈಸಿಯಾಗಿ ತೋರಿಸ್ಕೊಡ್ತೀನಿ ನಾನು. ಫಸ್ಟು ಒಂದು ಪ್ಯಾನ್ಗೆ 2 ಟೀ ಸ್ಪೂನು ಎಣ್ಣೆ ಹಾಕಬೇಕು. ಈಗ ಅದಕ್ಕೆ ಕಟ್ ಮಾಡಿರೋ ಅಂಥ ಫ್ರೆಂಚ್ ಬೀನ್ಸ್ ಹಾಕ್ಕೋಬೇಕು. ತುರಿದಿರೋ ಅಂಥ ಕ್ಯಾರೆಟು ಅರ್ಧ ಕಪ್ ಹಾಕಬೇಕು. ಹಾಕ್ಬಿಟ್ಟು ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ಒಂದು ಮುಕ್ಕಾಲು ಭಾಗ ಅಂದರೆ ಒಂದು 75% ಅದು ಹಂಗೆ ಫ್ರೈ ಆಗಬೇಕು. ಇವಾಗ ನೋಡಿ, ಈ ಥರ ಫ್ರೈ ಆದಮೇಲೆ ಅದಕ್ಕೆ ಉಪ್ಪು ಒಂದು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಅರಿಶಿನ ಅರ್ಧ ಟೀ ಸ್ಪೂನು, ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನು ಹಾಕ್ಬಿಟ್ಟು ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಎಲ್ಲ ಆಗಿದೆಯಲ್ಲ. ಇವಾಗ ಅದಕ್ಕೆ ಬೇಯಿಸಿ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ 2 ಆಲೂಗಡ್ಡೆನ ಈ ಥರ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನೆಲ್ಲ ಮಾಡ್ಕೋಬೇಕು. ನೋಡಿ, ಈಗ ಎಲ್ಲ ಮಿಕ್ಸ್ ಎಲ್ಲ ಮಾಡಾಗಿದೆಯಲ್ಲ, ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಗ್ಬಿಡಬೇಕು. ತಣ್ಣಗಾದಮೇಲೆ 2 ಟೇಬಲ್ ಸ್ಪೂನು ಬ್ರೆಡ್ ಕ್ರಮ್ಸ್ ಹಾಕ್ಕೋಬೇಕು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಬ್ರೆಡ್ ಕ್ರಮ್ಸ್ ಹಾಕೋದ್ರಿಂದ ಪ್ಯಾಟಿಗೆ ಒಳ್ಳೆ ಕೋಟಿಂಗ್ ಬರುತ್ತೆ. ಮತ್ತು ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡುವಾಗ ಅದು ಬಿಟ್ಕೊಳ್ಳಲ್ಲ, ಅದಕ್ಕೋಸ್ಕರ ಬ್ರೆಡ್ ಕ್ರಮ್ಸ್ ಹಾಕಬೇಕು. ನೋಡಿ, ನಾನು 2 ಬರ್ಗರ್ಗೆ ಹಾಕೋವಷ್ಟು ಪ್ಯಾಟೀಸ್ ತೋರಿಸ್ತಾ ಇದ್ದೀನಿ. ಇದನ್ನು ನಾವಿವಾಗ ಪ್ಯಾಟಿ ಶೇಪ್ ಮಾಡ್ಕೋಬೇಕು. ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಈ ಟೈಪಲ್ಲಿ ಮಾಡ್ಕೋಬೇಕು ಪ್ಯಾಟೀಸ್ನ. ನೋಡಿ, ನಾನು 2 ಪ್ಯಾಟೀಸ್ನ ಇದೇ ಥರ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನು ಮೈದಾ ಅಂದರೆ ಅರ್ಧ ಕಪ್ಪಷ್ಟು ಮೈದಾ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಲಂಪ್ಸೇನೂ ಇಲ್ದಿರ ತಿಕ್ ಪೇಸ್ಟಾಗಿ ಮಾಡ್ಕೋಬೇಕು. ಲಂಪ್ಸೇನೂ ಇರಬಾರ್ದು ಅದಕ್ಕೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋದು ಪ್ಯಾಟಿನ ಮೈದಾ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ನೀಟಾಗಿ ಡಿಪ್ ಮಾಡ್ಕೋಬೇಕು. ಮತ್ತು ಇದು ಬ್ರೆಡ್ ಕ್ರಮ್ಸಲ್ಲಿ ನೀಟಾಗಿ ಕೋಟ್ ಮಾಡಬೇಕು. ಇದು ಬ್ರೆಡ್ ಕ್ರಮ್ಸು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಸ್ಲೈಸಸ್ನ ಮಿಕ್ಸಿಗೆ ಹಾಕಿದ್ದೀನಿ. ಇದು ಬ್ರೆಡ್ ಕ್ರಮ್ಸ್ ಹೊರಗಡೆ ಸಿಗುತ್ತಲ್ಲ, ಅದನ್ನು ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಫಸ್ಟು ಮೈದಾ ಪೇಸ್ಟಲ್ಲಿ ಮತ್ತು ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಬೇಕು. ಇವಾಗ ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಪ್ಯಾಟೀಸ್ನ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೋಬೇಕು. ಇದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಂದರೆ ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ ಫ್ರೈ ಆಗೋಕ್ಕೆ. ಆವಾಗ ಒಳಗಡೆವರೆಗೂ ಹಬೆ ಹೋಗ್ಬಿಟ್ಟು ಚೆನ್ನಾಗಾಗಿರುತ್ತೆ. ಇವಾಗ ಬರ್ಗರ್ ಬಂದು ತೊಗೊಂಡು ಅದನ್ನು 2 ಸ್ಲೈಸ್ ಆಗಿ ಈ ಥರ ಕಟ್ ಮಾಡ್ಕೋಬೇಕು ನೀಟಾಗಿ. ಅರ್ಧ ಈಗ ಇದಕ್ಕೆ 1 ಟೀ ಸ್ಪೂನು ಕೆಚಪ್ ಹಾಕ್ಕೋಬೇಕು. ನಾನು 2 ಬರ್ಗರ್ ಅಂತೇಳಿದ್ದೀನಲ್ಲ, 2 ಬರ್ಗರ್ಗೆ ಆಗೋ ಥರ ತೋರಿಸ್ತಾ ಇದ್ದೀನಿ. ಈಗ ಇನ್ನೊಂದು ಸೈಡ್ಗೆ 1 ಟೀ ಸ್ಪೂನು ಮಯೋನೈಸ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಇದು ಐಸ್ಬರ್ಗ್ ಲ್ಯಾಟ್ಯೂಸ್ ಅಂತಾರೆ ಇದನ್ನು. ಇದು ಕೋಸಿಗೆ ಸಂಬಂಧಪಟ್ಟಿರುವಂಥದ್ದೇ, ಆದರೆ ಕೋಸ್ ಟೇಸ್ಟೇ ಬೇರೆ, ಇದ್ರ ಟೇಸ್ಟೇ ಬೇರೆ. ಇದಂತೂ ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ, ಇದೆಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಇವಾಗ ನಾವು ಫ್ರೈ ಮಾಡ್ಕೊಂಡಿರೋಂಥ ಪ್ಯಾಟೀಸ್ ಇಡಬೇಕು. ಇವಾಗ ಚೀಸ್ ಸ್ಲೈಸಸ್ಸು 1 ಚೀಸ್ ಸ್ಲೈಸಸ್ ಹಾಕ್ಕೋಬೇಕು. ಟೊಮೊಟೊ ಸ್ಲೈಸಸ್ಸು ಮತ್ತು ಅದ್ರ ಮೇಲೆ ಆನಿಯನ್ ಸ್ಲೈಸಸ್ ಇಟ್ಕೋಬೇಕು. ಇವಾಗ ಒಂದು ಸ್ವಲ್ಪ ಆನಿಯನ್ ಸ್ಲೈಸಸ್ ಇಟ್ಮೇಲೆ ಒಂದು ಪಿಂಚಷ್ಟು ಸಾಲ್ಟು ಮತ್ತು 1 ಪಿಂಚು ಪೆಪ್ಪರ್ ಪೌಡ್ರ್ ಹಾಕ್ಕೋಬೇಕು. ಇವಾಗ ಇದ್ರ ಮೇಲೆ ಟೊಮೊಟೊ ಕೆಚಪ್ಪು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ. ಇವಾಗ ಕ್ಲೋಸ್ ಮಾಡಿದ್ರೆ ಆಯಿತು, ಅಷ್ಟೇ. ಇನ್ನೊಂದು ಸೈಡ್ ಇದೆಯಲ್ಲ, ಅದು ಬರ್ಗರು ರೆಡಿ ಆಗಿದೆ. ಈಗ ಇಷ್ಟು ಈಸಿ ಅಲ್ವಾ? ಎಮ್ಮಿ ವೆಜ್ ಬರ್ಗರ್ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.